ನೀನು ಬದುಕಿರೋವರೆಗೂ ತುಳಸಿ ಅನ್ನೋ ಹುಡುಗಿ ಈ ಜಗತ್ನಲ್ಲಿ ಇಲ್ಲ ಅಂತ ತಿಳ್ಕೋಬೇಕು. ನಡಿಯಮ್ಮ. ಅಪ್ಪ, ನನಗೇನು ಅರ್ಥ ಆಗ್ತಿಲ್ಲ. ಏನಮ್ಮ ಇದು? ನಾನು ನಿನ್ನನ್ನು ಏನು ಕೇಳಲೇ ಇಲ್ವಲ್ಲ. ನೋಡು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಿನ್ನ ಮೈ ಮನಸ್ಸು ಎಲ್ಲವುದು ಓದು 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 ಅಷ್ಟೇ ಇರಬೇಕು. ಇನ್ನೊಂದು ವಿಷಯ, ಇಲ್ಲಿ ಹುಡುಗರು ರೇಗ್ಸೋದು ಮಾಡೋದು ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಿನ್ನ ಪಾಡಿಗೆ ನೀನು ಕಾಲೇಜ್ಗೆ ಹೋಗೋದು ಬರೋದು ಅಷ್ಟಲ್ಲೇ ಇರಬೇಕು. ಅರ್ಥ ಆಯ್ತಾ? ಬಾಚಾರು, ಬನ್ನಿ ಕಾಫಿ ಕುಡ್ಕೊಂಡು ಹೋಗೋರಂತೆ. ಬನ್ನಿ. ಇಲ್ಲಮ್ಮ, ಇನ್ನೊಂದ್ಸಲ ಅಪ್ಪ ಅಮ್ಮನ ಜೊತೆ ಬರ್ತೀವಿ. ಅಪ್ಪ ಅಮ್ಮನ ಜೊತೆನೆ ಯಾಕೆ ಬರ್ಬೇಕು? ನಿನ್ ಮನೆಗ್ ನೀನ್ ಬರೋಕೆ ಯಾಕೆ ಹಿಂಜರಿತ್ಯಾ? ನೋಡು, ನಿಂತ್ರೆ ತಪ್ಪು ಕೂತ್ರೆ ತಪ್ಪು ಅಂತ ಹೇಳೋ ಅತ್ತೆ ನಾನಲ್ಲ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ಮತ್ತು ಒಳಗ್ ಬರೋಕೆ ಯಾಕೆ ಹಿಂಜರಿತಿದ್ಯಾ? ಮನೆವರೆಗೂ ಬಂದು ಬಾ ಅಂತ ಕರೆದ್ರು ನಾನು ಒಳಗ್ ಬರಲ್ಲ ಅಂದ್ರೆ ನಾನು ಏನ್ ಅನ್ಕೋಬೇಕು? ಈ ಮನೇಲಿ ಬಾಳ್ ಬದುಕ್ಬೇಕಾದವಳು ನೀನು. ಹೀಗೆ ಬಾಗ್ಲಲ್ಲೇ ನಿಂತು ಹೀಗೆ ವಾಪಸ್ ಹೋಗ್ಬಿಟ್ರೆ ನನ್ ಮನ್ಸಿಗೆ ನೋವಾಗಲ್ವಾ? ನೀನ್ ಒಳಗ್ ಬರೋದಕ್ಕೆ ಯಾಕೆ ಹಿಂಜರಿತಿ ಅಂತ ನನಗ್ ಗೊತ್ತು. ಅವತ್ತು ಸುಧಾ ಹೇಳಿದ ಮಾತನ್ನ ನೀನಿನ್ನು ಮನ್ಸಲ್ಲೇ ಇಟ್ಕೊಂಡಿದ್ಯಾ? ಅವಳು ಅನಗತ್ಯವಾಗಿ ನಿನ್ನನ್ನು ಹೆದರ್ಸ್ತಾ ಇದ್ದಾಳೆ. ಅವಳು ಮನ್ಸಲ್ಲಿ ಏನೇನೋ ಇಟ್ಕೊಂಡು ಮಾತಾಡ್ತಿದ್ಲು ಅಂತ ನೀನ್ ಇಲ್ಲಿಗ್ ಬರ್ತೀಯಲ್ಲ, ಆಗ್ಲೇನು ಗೊತ್ತಾಗುತ್ತೆ. ಒಂದು ಮಾತು ಮಾತ್ರ ಹೇಳ್ತೀನಮ್ಮ, ನಿನಗೂ ರಂಜಿತ್ಗೂ ಮದುವೆ ಮಾಡಿ ನಿಮ್ಮಿಬ್ರನ್ನೂ ಒಂದು ದಿನನೂ ನೋವು ಮಾಡದೆ ನೋಡ್ಕೋಬೇಕು. ನಿಮ್ಮಿಬ್ರು ಮದ್ವೆನೂ ಚೆನ್ನಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನೀನ್ ಎಲ್ಲಿ ಮನ್ಸು ಬದಲಾಯಿಸಿ ಈ ಮದುವೆ ಅರ್ಧದಲ್ಲೇ ನಿಂತು ಹೋಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಅಯ್ಯೋ ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಈಗೇನು, ನಾನು ಒಳಗೆ ಬಂದು ಕಾಫಿ ಕುಡಿಬೇಕು ಅಷ್ಟೇ ತಾನೆ? ಬನ್ನಿ ಹೋಗೋಣ. ಬನ್ನಿಪ್ಪ. ಗಾಡಿ ಪಾರ್ಕ್ ಮಾಡಿ ಬರ್ತೀನಿ. ಸರಿ ಬಾಮ. ಒಳಗ್ ನಡಿ ಬಾಮ. ಪುಟ್ಟಿ, ಅಮ್ಮ ಎಲ್ಲಿ ಕಂದ? ಅಮ್ಮ ಸ್ನಾನ ಮಾಡಕ್ ಹೋಗಿದಾರ ಅಜ್ಜಿ. ಹೌದಾ? ನೀನ್ ಓದ್ಕೊಮ್ಮ. ಈಗ ಯಾರಿಗೋ ಫೋನ್ ಮಾಡ್ತಾ ಇದ್ಯಾ? ಯಾರಿಗೂ ಇಲ್ಲ ಚಾರು. ರಂಜಿತ್ಗೆ ಫೋನ್ ಮಾಡಿ ವಿಷಯ ಹೇಳೋಣ ಅಂತಿದ್ದೆ, ಆದ್ರೆ ಅವ್ರ ಮೊಬೈಲ್ ಯಾಕೋ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವನಿಗೆ ಯಾಕೆ ಫೋನ್ ಮಾಡಕ್ ಹೋಗಿದ್ರಿ ನೀವು? ನನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತಾನೆ ಪಣ ತೊಟ್ಟು ಸುತ್ತಾಡ್ತಿದ್ದಾನವನು. ಇಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಅದಕ್ಕೇನಾದ್ರೂ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇದೆಯಾ ಅವನಿಗೆ? ಹೋದ ಕೂಡ್ಲೆ ಒಂದು ಫೋನ್ ಆದ್ರೂ ಮಾಡೋದ್ ಬೇಡ್ವಾ? ಹೋಗ್ಲಿ, ನಾವಾದ್ರೂ ಫೋನ್ ಮಾಡೋಣ ಅಂದ್ರೆ ಸ್ವಿಚ್ ಆಫ್ ಮಾಡಿಟ್ಟಿದ್ದಾನೆ. ಅಮ್ಮ, ಅವ್ರು ಯಾವ ಸ್ಥಿತಿಲಿದ್ದಾರೋ, ಅವ್ರಿಗೆ ಏನಾಗಿದ್ಯೋ, ಅವ್ರಿಗೇನೋ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ಅವ್ರು ನಿಮಗೆ ಫೋನ್ ಮಾಡ್ತಾ ಇರ್ತಿದ್ರಾ? ಇಲ್ಲಮ್ಮ, ಅವನು ಸುತ್ತ ಯಾವಾಗ್ಲೂ ಸಮಸ್ಯೆಗಳು ಸುತ್ತಕೊಂಡೇ ಇರುತ್ತೆ. ಇವ್ರ ಸಮಸ್ಯೆನ ತನ್ನ ತಲೆ ಮೇಲೆ ಹಾಕೋತಾನವನು. ಅವನ್ ಯಾವಾಗ ಏನ್ ಮಾಡ್ಬಿಡ್ತಾನೋ ಅನ್ನೋ ಟೆನ್ಷನ್ ನಲ್ಲಿ ನಾವೆಲ್ಲರೂ ಒದ್ದಾಡ್ತಾನೆ ಇರ್ತೀವಿ. ಸರಿಯಾಗಿ ಬೆಳೆಸಿದ್ರೆ ನಿಮ್ ಮಗ ಈ ರೀತಿ ಕಳ್ತನ ಮಾಡ್ತಿದ್ನಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದಾಗ
ಮಾತು ಕೇಳಿ ನನ್ನ ಹೊಟ್ಟೆ ಕಿವುಚ್ದಾಗಾಯ್ತು. ನಾನು ಅವನ್ನ ಸರಿಯಾಗಿ ಬೆಳೆಸ್ಲಿಲ್ವಾ? ಈಗ ನೋಡಿದ್ರೆ ಪೊಲೀಸ್ನವರು ಹುಡ್ಕೊಂಡು ತಿರುಗ್ತಾ ಇದ್ದಾರೆ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಯೋಚನೆ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀನಿ ನಾನು. ಅವನೊಂದು ಫೋನ್ ಕೂಡ ಮಾಡಲಿಲ್ಲ. ನನಗೆ ಗೊತ್ತು ಅವನಿಗೆ ಈಗ ಬುದ್ಧಿ ಬರಲ್ಲ. ನಾನು ಸತ್ತು ಕೈಲಾಸಕ್ಕೆ ಹೋಗ್ತೀನಲ್ಲ, ಅವಾಗ ಅವನು ಸರಿ ಹೋಗ್ತಾನೆ. ಅವನಿಗೇನಾದ್ರೂ ಆದ್ರೆ ನಾನು ಮಾತ್ರ ಜೀವಂತವಾಗಿ ಉಳಿಯಲ್ಲ. ನಾನು ಜೀವಂತವಾಗಿ ಉಳಿಯಲ್ಲ. ಏನಾಯ್ತಮ್ಮ? ಅತ್ತೆ ಏನಾಯ್ತತ್ತೆ? ಚಾರು ಹೋಗಿ ನೀರು ತಗೊಂಬಾ. ಒಂದ್ ನಿಮಿಷ. ಅತ್ತೆ ಅತ್ತೆ ಏನಾಯ್ತು ಅತ್ತೆ? ಏನಾಯ್ತು ಅತ್ತೆ? ಚಾರು ಬೇಗ. ಹಾ ಬಂದೆ. ಅತ್ತೆ ಅತ್ತೆ ಮಾತಾಡಿ ಅತ್ತೆ. ಚಾರು ನೀರಾಕು. ಅತ್ತೆ ಏನಾಯ್ತು ಅತ್ತೆ? ಮಾತಾಡಿ ಅತ್ತೆ. ಅತ್ತೆ ಅತ್ತೆ ನೀರು ಕೊಡು. ನೀರು ಕುಡಿಸು. ಕುಡೀರಿಮ್ಮ. ರಂಜಿತ್ ಬಂದಮ್ಮ. ಫೋನ್ ಏನಾದ್ರೂ ಮಾಡಿದ್ನಾ? ಮಾಡಿಮ್ಮ ಮಾಡಿಮ್ಮ ಮಾಡಿ. ಹೆದರ್ಕೋಬಿಡಿ ಅತ್ತೆ. ಅಯ್ಯೋ ಬೇಡಪ್ಪ, ನೀನ್ ಯಾಕಿದ್ನೆಲ್ಲ ಮಾಡ್ತೀಯ? ಪರವಾಗಿಲ್ಲ ಅತ್ತೆ, ನೀವು ರಿಲ್ಯಾಕ್ಸ್ ಆಗಿ. ನೀವು ಹೊಟ್ಟೆಗೆ ಏನು ತಿಂದಿಲ್ಲ ಅಲ್ವಾ, ಅದಕ್ಕೆ ವಾಮಿಟ್ ಆಗಿದೆ ಅಷ್ಟೇ. ನೀವು ರಿಲ್ಯಾಕ್ಸ್ ಮಾಡಿ. ಅತ್ತೆ ಕಾಲ್ ಸ್ಟ್ರೈಟ್ ಮಾಡಿ. ನಿಧಾನ ನಿಧಾನ. ಹಾಗೆ. ಚಾರು ಸ್ವಲ್ಪ ಬಿಸಿನೀರು ತಗೊಂಬಾ. ಹಾ ತಂದೆ. ಬೇಗ. ಹಾ ನೀವು ಮಲ್ಕೊಳ್ಳಿ. ಏನಾಯ್ತು? ಬನ್ನಿ ಮೇಡಮ್ ಬನ್ನಿ. ಈಗ ಬಂದ್ ಏನಾಯ್ತು ಅಂತ ಕೇಳ್ತಿದ್ದೀರಾ? ಒಳ್ಳೆ ಪೊಲೀಸ್ನವರು ಸಿನಿಮಾದಲ್ಲಿ ಕೊನೆಯಲ್ಲಿ ಬರ್ತಾರಲ್ಲ ಹಾಗೆ. ಒಳ್ಳೆ ಮಗಳೂರಿ ನೀವು. ಅಮ್ಮ ಬೆಳಗ್ಗೆಯಿಂದ ಚಿಂತೆ ಮಾಡಿ ಊಟನೇ ಮಾಡಿಲ್ಲ. ಅವ್ರಿಗೆ ಸಮಾಧಾನ ಮಾಡಿ ಊಟ ಮಾಡಿಸ್ಬೇಕಾಗಿದ್ ನೀನೇ ತಾನೆ. ಈಗ ನೋಡು ಪ್ರಜ್ಞೆ ತಪ್ಪಿದ್ದಾರೆ. ಪ್ರಜ್ಞೆ ತಪ್ಪಿದ್ರಾ ಅಮ್ಮ? ಹಲೋ, ಈಗ ಬಂದ್ ಏನಾಯ್ತು ಅಂತ ಏನ್ ಕೇಳ್ಬೇಡಿ. ವಯಸ್ಸಾದ ಅಮ್ಮನ್ನ ನೀನೇ ತಾನೇ ಪ್ರೀತಿಯಿಂದ ನೋಡ್ಕೋಬೇಕು. ನಾನು ಚಾರು ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಮ್ಮನ ಸ್ಥಿತಿ ಏನಾಗ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡು. ಏನೋ ಮದ್ವೆಗ್ ಮುಂಚೆ ಗಂಡನ ಅಧಿಕಾರ ಚಲಾಯಿಸ್ತಾ ಇದ್ಯಾ? ಏನೂ ಆಗಿಲ್ಲ ಲಾವಣ್ಯ. ಅಮ್ಮ ಬೆಳಗಿಂದ ಏನು ತಿಂದಿಲ್ವಲ್ಲ, ಅದಕ್ಕೆ ತಲೆ ಸುತ್ತಿದ್ದಾರೆ. ಹೆದರ್ಕೋಬೇಡ. ನಿತೀಶ್, ನೀನ್ ನರ್ಸಿಂಗ್ ಕೆಲಸ ಮಾಡು, ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ. ಕೊಡಿರಿ, ನಾನು ಮಾಡ್ತೀನಿ. ಸುಮ್ನೆ ಇರು. ನನ್ ಡ್ರೈವಿಂಗ್ ಕೆಲಸ ನೋಡಿದ್ಯಾ ತಾನೇ ನೀನು? ಕಾಂಪೌಂಡರ್ ಕೆಲಸನೂ ಅದಕ್ಕಿಂತ ಸೂಪರ್ ಆಗಿ ಮಾಡ್ತೀನಿ, ನೋಡ್ತಿರು. ಅತ್ತೆ ಹೇಳಿ ಮೇಲೆ. ಬಿಸಿನೀರು ಕುಡೀರಿ. ಅವಳ ಕೈಯಲ್ಲಿ ಕೊಡಪ್ಪ. ಅವಳು ಇರ್ಲಿ ತಗೊಳ್ಳಿ ಅತ್ತೆ. ನಾವು ಚಿಕ್ಕವರಾಗಿದ್ದಾಗ ನೀವ್ ಎಷ್ಟು ಸೇವೆ ಮಾಡಿರ್ತೀರಲ್ವಾ? ಈಗ ನಿಮ್ಗೆ ವಯಸ್ಸಾಗಿದೆ, ನಾವು ಸೇವೆ ಮಾಡೋದ್ರಲ್ಲಿ ಏನ್ ತಪ್ಪು? ನಮ್ಮ ಅಮ್ಮನ್ಗೆ ಈ ರೀತಿ ಆಗಿದ್ರೆ ನಾನು ಸೇವೆ ಮಾಡ್ತಿರ್ಲಿಲ್ವಾ? ಅತ್ತೆ ನೀವು ನಮ್ಮ ಅಮ್ಮನ್ ತರನೇ. ಯಾಕೆ ಕಣ್ ಕೆಂಪಗಾಗಿದೆ? ಅಮ್ಮ ಹೀಗೆ ಪ್ರಜ್ಞೆ ತಪ್ಪಿದ್ದಾಗ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಈ ವಯಸ್ಸಲ್ಲಿ ಅವ್ರಿಗೆ ತುಂಬಾ ಟೆನ್ಷನು. ಅವ್ರಿಗೇನಾದ್ರೂ ಆಗ್ಬಿಡುತ್ತೆ ಅನ್ನೋ ಭಯ. ಲಾವಣ್ಯ, ಅಮ್ಮಂಗ್ ತುಂಬಾ ಸುಸ್ತಾಗಿದೆ. ಟೀ ಮಾಡ್ಕೊಟ್ರೆ ಸರಿ ಹೋಗ್ಬೋದು. ಟೀ ಪೌಡರ್ ಶುಗರ್ ಎಲ್ಲಿದೆ ಅಂತ ತೆಕ್ಕೊಡ್ತೀರಾ? ಹಾ. ಸ್ವಲ್ಪ ಕೂಡ ತಡ ಮಾಡ್ದೆ ನಮ್ಮಮ್ಮ ಬಿದ್ದ ತಕ್ಷಣ ಹಿಡ್ಕೊಂಡ್ರಲ್ವಾ? ನಿಮ್ಮನ್ನ ಸೊಸೆಯಾಗಿ ಪಡೆಯೋದಕ್ಕೆ
ನಮ್ಮಮ್ಮ ಪುಣ್ಯ ಮಾಡಿರ್ಬೇಕು. ಅತ್ತೆಗೆ ಎಲ್ಲ ಸೊಸೆ ಮಾಡೋ ಕರ್ತವ್ಯ, ಅದನ್ನೇ ಮಾಡಿದ್ದೀನಿ. ಇನ್ನೂ ಪೂರ್ತಿಯಾಗಿ ಅತ್ತೆ ಆಗಿಲ್ವಲ್ಲ, ಬರೀ ನಿಶ್ಚಿತಾರ್ಥ ಮಾತ್ರ ತಾನೇ ಆಗಿರೋದು. ಏನು ಬರೀ ನಿಶ್ಚಿತಾರ್ಥನ? ನಿಮ್ಗದು ನಿಶ್ಚಿತಾರ್ಥ ಆಗಿರಬಹುದು, ಆದ್ರೆ ನನ್ನ ಪಾಲಿಗೆ ತಾಂಬೂಲ ತಟ್ಟೆ ಬದಲಾಯಿಸ್ ಕೂಡ್ಲೆ ನನಗೂ ನಿಮ್ಮ ಅಣ್ಣಂಗೂ ಮದ್ವೆ ಆಗೋಯ್ತು. ನಿಮ್ಮ ಅಣ್ಣನೇ ನನ್ನ ಗಂಡ, ನಿಮ್ಮಮ್ಮನೇ ಅತ್ತೆ, ನೀವೇ ನನ್ನ ಆತ್ಮಿ. ಅಣ್ಣನ ಪರಿಸ್ಥಿತಿ ನೋಡಿ ಕೂಡ ಅದೇ ಬೇರೆ ಯಾರಾದ್ರೂ ಹುಡುಗಿ ಆಗಿದ್ರೆ ಈ ಮನುಷ್ಯನೇ ಬೇಡ ಅಂತ ಮದ್ವೆ ನಿಲ್ಲಿಸ್ಬಿಡ್ತಿದ್ರು. ಮದ್ವೆನೇ ಬೇಡ ಅಂತ ನಿಲ್ಸೋದಕ್ಕೆ ಅವ್ರೇನಂತ ದೊಡ್ಡ ತಪ್ಪು ಮಾಡಿದ್ದಾರೆ? ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೆ ತಾನೇ ಅವ್ರು ಹೋಗಿದ್ದಿದ್ದು. ಹಾಗಂತ ಅವ್ರ ಜೊತೆ ಮದ್ವೆನೇ ಬೇಡ ಅಂತ ಹೇಳಕ್ಕಾಗತ್ತಾ? ಅಥವಾ ನೀವು ನಿಮ್ಮ ಅಣ್ಣನೇ ಬೇಡ ಅಂತ ಹೇಳ್ತೀರಾ? ಈ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ತಾನೇ ನೀವು ಯೋಚನೆ ಮಾಡ್ತೀರಾ? ಹಾಗೆ ನಾನು ಕೂಡ ಈ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚಾರು, ನಮ್ಮಣ್ಣ ತುಂಬಾ ಲಕ್ಕಿ. ನೀವು ಅವನ್ ವೈಫ್ ಆಗಿ ಸಿಕ್ತಿರೋದು ಅವನ ಅದೃಷ್ಟ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಅಣ್ಣನ ಮದ್ವೆ ಆಗೋಕೆ ನಾನ್ ಪುಣ್ಯ ಮಾಡಿದ್ದೀನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನೇ ಪ್ರಾಬ್ಲಮ್ ಬಂದ್ರು ಅದರಿಂದ ಹಿಂದೆ ಸರಿದೆ ಮತ್ತೊಬ್ರಿಗೆ ಸಹಾಯ ಮಾಡ್ತಾರಲ್ಲ ನಿಮ್ಮಣ್ಣ, ಅವ್ರನ್ನ ಮದ್ವೆ ಆದ್ರೆ ಹೆಂಡತಿಗೆ ಇನ್ನೆಷ್ಟು ಸಹಾಯ ಮಾಡ್ಬೋದು ಯೋಚನೆ ಮಾಡಿ ನೋಡಿ. ನಿಜವಾಗ್ಲೂ ನಾನ್ ಲಕ್ಕಿ. ನಿಜವಾಗ್ಲೂ ನಮ್ಮ ಅಣ್ಣನ ಮೇಲೆ ನಿಮ್ಗೆ ಬೇಸರ ಇಲ್ಲ ತಾನೇ? ಒಂದೇ ಪ್ರಶ್ನೆ ಒಂದೇ ಉತ್ತರ, ಇನ್ನು ಎಷ್ಟ್ ಸಲ ಅದನ್ನೇ ಕೇಳ್ತೀರಾ? ನಿಜವಾಗ್ಲೂ ನಂಗೆ ಅವ್ರ ಮೇಲೆ ಬೇಜಾರಿಲ್ಲ. ಅಮ್ಮ ಟಯರ್ಡ್ ಆಗಿರ್ತಾರೆ, ನೀವ್ ಹೋಗಿ ಅವ್ರಿಗೆ ಟೀ ಕೊಡಿ. ನನ್ನೊಂದ್ ದೇವತೆ ತರ ನೋಡ್ತಾ ಇದ್ದೀರಲ್ಲ, ನಂಗ್ ಮುಜುಗರ ಆಗತ್ತೆ. ನಾನು ಸಾಧಾರಣ ಹುಡುಗಿ, ನಿಮ್ ತರಾನೇ. ತಗೊಳ್ಳಿ, ಅಮ್ಮನಿಗೆ ಟೀ ಕೊಡಿ. ಸರ್ ಬನ್ನಿ. ಬಮ್ಮ. ಸರ್ ನೀವು ಮಾತ್ರ ಬನ್ನಿ. ಯಾಕಪ್ಪ ಅವಳಿಗೆ ಅಡ್ಮಿಷನ್ ಆಗ್ಬೇಕಾಗಿರೋದು? ಮಗು ಬೆಳಗ್ಗೆಯಿಂದ ನನ್ನ ಜೊತೆಲೇ ಇದೆ. ಜೊತೆಗೆ ಬಂದವ್ರು ಪಾಠ ಮಾಡಲ್ಲ, ನೀವೇನು ಹೆದರ್ಕೋಬೇಡಿ ಬನ್ನಿ. ನಾನ್ ಯಾಕಪ್ಪ ಎದುರ್ಕೋಬೇಕು? ಎಲ್ಲ ತಯಾರಾಗಿ ಬಂದಿದ್ದೀನಿ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಒಳಗೆ ಬನ್ನಿ. ಯಾಕಪ್ಪ ಒಳಗ್ ಸಿಗ್ನಲ್ ಸಿಗಲ್ವಾ? ನೋಡಿ ಸರ್, ವಾದ ಮಾಡಬೇಡಿ, ಬನ್ನಿ. ಸರಿ, ನೀನ್ ನಡಿಯಪ್ಪ, ಬರ್ತೀನಿ. ಆಯ್ತು. ದೀಪಾ, ಇವನ್ ಯಾವನೋ ಮಿಲಿಟರಿ ಕ್ಯಾಂಪ್ ಇಂದ ಬಂದಾಗಿದ್ದಾನೆ. ಏನೋ ಪ್ರೈಮ್ ಮಿನಿಸ್ಟರ್ ಚೇಂಬರ್ ಅವ್ರು ಬಿಟ್ಟಂಗ ಆಡ್ತಾನೆ. ಇಟ್ಕೊಮ್ಮ, ಸರ್ಟಿಫಿಕೇಟ್ಸ್ ಕೊಡು. ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಸರ್, ಒಳಗ್ ಬರ್ಬೋದಾ? ಪ್ಲೀಸ್ ಕಮ್ ಇನ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಇದು ನನ್ನ ಮಗಳ ಸರ್ಟಿಫಿಕೇಟ್ಸ್. ಹಾ, ಇದೆಲ್ಲ ಸರಿಯಾಗಿದೆ. ಈ ಕಾಲೇಜಲ್ಲಿ ವರ್ಷಕ್ಕೆ ಫೀಸ್ ಎಷ್ಟಂತ ಗೊತ್ತಾ? ಅದನ್ನೆಲ್ಲ ಯಾವ್ಯಾವ್ದು ಕಟ್ಟಬೇಕು ಅಂತ ಹೇಳಿದಾರಾ? ಹೇಳಿದಾರೆ ಸರ್. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಿ? ಟ್ಯಾಕ್ಸಿ ಓಡಿಸ್ತೀನಿ ಸರ್. ಟ್ಯಾಕ್ಸಿ ಸ್ವಂತದ ಅಥವಾ ಬಾಡಿಗೆದೋ? ಇದುವರೆಗೂ ಸ್ವಂತದ ಓಡಿಸ್ತಿದ್ದೆ. ನಿಮ್ಮ ಮಗಳು ಕೊನೆವರೆಗೂ ಈ ಕಾಲೇಜಲ್ಲಿ ಓದ್ತಾಳೆ ಅನ್ನೋ ನಂಬಿಕೆ ನಿಮಗಿದೆಯಾ? ಖಂಡಿತ ಇದೆ ಸರ್. ನೋಡಿ, ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಪ್ರಾರಂಭದಲ್ಲಿ ಹೆತ್ತವ್ರ ಮಕ್ಕಳು ಬೇಸರ ಮಾಡ್ಕೋತಾರೆ ಅಂತ ಹೇಳಿ ಕಾಲೇಜ್ ತಂದು ಸೇರಿಸ್ತಾರೆ. ಆದ್ರೆ ಮುಂದಿನ ವರ್ಷ ಹಣ ಜಾಸ್ತಿ ಆಯ್ತು, ನಾವು ಬಡವರು, ನಮ್ಮ ಮಗಳಿಗೆ ನೀವೇ ಏನಾದ್ರು ಸಹಾಯ ಮಾಡಿ ಅಂತ ಬಂದು ಹತ್ತು ಬೇಡ್ಕೋತಾರೆ. ಹಾಗಾಗಬಾರ್ದು ನೋಡಿ. ಅದಕ್ಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ. ನಾನು ಹೆತ್ತಿರೋ ಮಗಳಲ್ವಾ ಸರ್, ಅವಳ ಜವಾಬ್ದಾರಿ ನಾನೇ ತಗೋಬೇಕು. ಅವಳು ಏನು ಓದಬೇಕು, ಏನು ಓದಿಸ್ಬೇಕು, ಫೀಸ್ ಎಷ್ಟು ಕಟ್ಟಬೇಕು ಎಲ್ಲ ಕಟ್ತೀನಿ ಅನ್ನೋ ನಂಬಿಕೆ ನನಗಿದೆ ಸರ್. ವೆರಿ ಗುಡ್. ಹೆತ್ತವರಿಗೆ ಮಕ್ಕಳ ಮೇಲೆ ನಂಬಿಕೆ ಬಹಳ ಮುಖ್ಯ. ಸರಿ, ಈ ದಿನ ಕಟ್ಟಬೇಕಾದ ಹಣನ ತಗೊಂಡು ಬಂದಿದ್ದೀರಾ? ತಂದಿದ್ದೀನಿ ಸರ್. ಓಕೆ, ತಗೊಳ್ಳಿ. ಈ ಅಡ್ಮಿಷನ್ ಸ್ಲಿಪ್ನ ಕೌಂಟಲ್ಲಿ ಕೊಟ್ಟು ಹಣ ಕಟ್ಬಿಟ್ಟು ಬನ್ನಿ. ನಿಮ್ಮ ಮಗಳನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಮಗಳಿಗೇನೋ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರೆ? ಇದೇನು ಕಾನ್ವೆಂಟ್ ಏನ್ರಿ?
ಚೆನ್ನಾಗಿ ಓದ ಹುಡುಗಿಗೆ ಇಂಟರ್ವ್ಯೂ ಏನ್ ಬೇಡ, ಬೇಗ ಹಣ ಕಟ್ಬಿಟ್ಟು ಬನ್ನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಅರೆ ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಕೂತ್ಕೊಳ್ಳೋದಲ್ವಾ? ಬಾ ಬಾ ಬಾ. ಏನಾಯ್ತಪ್ಪ ಅಪ್ಪ ಇಂಟರ್ವ್ಯೂ? ನೀನ್ ಉತ್ತರ ಕೊಡುವಂತ ಪ್ರಶ್ನೆ ಅವ್ರ ಹತ್ರ ಯಾವುದೂ ಇಲ್ಲ. ಒಳಗಡೆ ಒಬ್ರು ದೊಡ್ಡ ಮನುಷ್ಯರು ಇದ್ರು. ಹೋಗಿದ ತಕ್ಷಣ ಕೇಳಿದ್ ಒಂದೇ ಪ್ರಶ್ನೆ, ನಿಮ್ಮ ಹತ್ರ ಹಣ ಇದೆಯಾ ಅಂತ. ನಾನು ಹೂ ಇದೆ ಅಂದೆ. ಸರಿ ಅಡ್ಮಿಷನ್ ಸ್ಲಿಪ್ ಬರ್ಕೊಡ್ತೀನಿ, ಅಡ್ಮಿಷನ್ ಮಾಡಿಸಿ ಅಂದ್ರು. ನಾನು ಸಾರ್ ಇಂಟರ್ವ್ಯೂ ಅಂದೆ. ಅಪ್ಪನೇ ಇಷ್ಟು ಬುದ್ಧಿವಂತರು, ಮಗಳಿಗೆ ಯಾಕೆ ಇಂಟರ್ವ್ಯೂ ಅಂದ್ರು. ಬಾ ಹಣ ಕಟ್ಟೋಣ. ಅಪ್ಪ ಓ ಮೊಬೈಲಾ? ಅಪ್ಪ ನೀವ್ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನನ್ನ ಕಷ್ಟಪಟ್ಟು ಓದಿಸ್ಲೇಬೇಕಾ? ನೋಡು ಮಗಳೇ, ಹೆಣ್ಣು ಮಕ್ಕಳಿಗೆ ವಿದ್ಯೆನೇ ಭೂಷಣ. ಇಷ್ಟಕ್ಕೂ ನಿನ್ನ ಓದ್ ಬಗ್ಗೆ ನಾನ್ ಕಷ್ಟಪಡದೆ ಬೇರೆ ಯಾರು ಕಷ್ಟಪಡ್ಬೇಕು ಹೇಳು? ಆದ್ರೂ ಗಾಡಿ ಮಾರಿ ದುಡ್ಡು ಕಟ್ಟೋದು ಅಂದ್ರೆ ದೀಪ, ಈ ಕಾಲದಲ್ಲಿ ದೇವ್ರು ಕೂಡ ಹಣದ ವಾಸನೆ ನೋಡದೆ ನಗಲ್ಲಮ್ಮ. ಅಂತದ್ರಲ್ಲಿ ನಿನ್ಗೆ ಇಷ್ಟು ದೊಡ್ಡ ಕಾಲೇಜಲ್ಲಿ ಪಾಠ ಹೇಳ್ಕೊಡ್ತಾರೆ. ಅದಿರ್ಲಿ, ಇದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಂತ ಇದೀಯಾ? ನೀನ್ ಚೆನ್ನಾಗಿ ಓದು. ನೀನ್ ಓದ್ ಮುಗಿಸಿ ಕೆಲ್ಸಕ್ಕೆ ಸೇರಿದ್ಮೇಲೆ ಇದಕ್ಕಿನ್ನ ಹೆಚ್ಚಿನ ಹಣ ಸಂಪಾದನೆ ಮಾಡ್ತೀಯಾ. ಇಲ್ಲಿ ನೋಡು, ನಿಮ್ಮ ಅಪ್ಪನಿಗೆ 2 ಶೋರೂಮ್ ಗಾಡಿ ಕೊಡಿಸ್ತೀಯಾ. ತಲೆ ಕೆಡಿಸ್ಕೋಬೇಡ, ನಡಿ. ರಂಜಿತ್, ಫೋನ್ ರಿಂಗ್ ಆಗ್ತಿದೆ ಕಣ. ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಯಾರು? ಹಲೋ, ರಂಜಿತನ ಕೊಡಿ. ಸಿಗ್ನಲ್ ಸಿಗ್ತಾ ಇಲ್ಲ ಅಂತೆ. ಹಲೋ ಹಲೋ, ಯಾರು? ಹಲೋ ಹಲೋ, ಇಲ್ಲಿ ಲೈನ್ ಸಿಗ್ತಾ ಇಲ್ಲ. ಹಲೋ 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 ಹಲೋ, ಯಾರು? ಹಲೋ, ಹೈ, ಸಲ್ಲು, ಸಲ್ಲು.